ನಿಮ್ಮ ಜೀವನದಲ್ಲಿರುವ ಕಷ್ಟಗಳು ನಿಮ್ಮನ್ನು ಒಡೆಯಲು ಬಂದಿಲ್ಲ, ನಿಮ್ಮನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ರೂಪಿಸಲು ಬಂದಿವೆ. ಆ ಏಟುಗಳು ಕಲ್ಲನ್ನು ನಾಶ ಮಾಡಲು ಬರುವುದಿಲ್ಲ, ಬದಲಾಗಿ ಅದರೊಳಗಿನ ದೈವತ್ವವನ್ನು ಹೊರಹಾಕಲು ಬರುತ್ತವೆ. ಇಂದು ನಾನು ಹೇಳಲಿರುವ ಈ ಸಣ್ಣ ಕಥೆ ನಿಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಿಸಬಹುದು. ಆದರೆ ಪ್ರಶ್ನೆ ಏನೆಂದರೆ, ನೀವು ಆ ನೋವನ್ನು ಸಹಿಸುತ್ತೀರಾ ಅಥವಾ ಓಡಿ ಹೋಗುತ್ತೀರಾ? ಒಂದು ದಿನ ಒಬ್ಬ ಮಹಾನ್ ಶಿಲ್ಪಿ ಕಾಡಿನಲ್ಲಿ ಸಂಚರಿಸುವ ಸಾಮಾನ್ಯ ಕಲ್ಲಿನಲ್ಲಿ ಅಸಾಮಾನ್ಯ ದೇವರನ್ನು ಕಾಣುತ್ತಿದ್ದನು. ಅದ್ಭುತವಾದ ದೇವರ ವಿಗ್ರಹ ಕೆತ್ತಲು ಒಂದು ದೊಡ್ಡ ಕಲ್ಲನ್ನು ಆಯ್ಕೆ ಮಾಡುತ್ತಾನೆ. ಮೊದಲ ಸುತ್ತಿಗೆಯ ಏಟು ಬೀಳುತ್ತದೆ. ಟಕ್! ಕಲ್ಲು ಕಿರುಚುತ್ತದೆ. ನಿಲ್ಲು, ನನಗೆ ನೋವಾಗುತ್ತಿದೆ, ದಯವಿಟ್ಟು ನನ್ನನ್ನು ಬಿಡು, ನಾನು ಈ ನೋವನ್ನು ಸಹಿಸಲಾರೆ. ಶಿಲ್ಪಿ ಆ ಕ್ಷಣಕ್ಕೊಂದು ಯೋಚಿಸುತ್ತಾನೆ. ಅವನಿಗೆ ಕನಿಕರ ಬರುತ್ತದೆ. ಅವನು ಆ ಕಲ್ಲನ್ನು ಪಕ್ಕಕ್ಕೆ ತಳ್ಳುತ್ತಾನೆ. ನಂತರ ಅವನು ಮತ್ತೊಂದು ಕಲ್ಲನ್ನು ತೆಗೆದುಕೊಳ್ಳುತ್ತಾನೆ. ಆ ದಿನ ಅವನು ಆಡಿಸಿದ ಕಲ್ಲು ತನ್ನ ಭವಿಷ್ಯವನ್ನು ತಾನೇ ನಿರ್ಧರಿಸಿಕೊಳ್ಳಬೇಕಾದ ಕ್ಷಣದಲ್ಲಿತ್ತು. ಅವನ ಕೈಯಲ್ಲಿದ್ದ ಸುತ್ತಿಗೆ ಕೇವಲ ಕಲ್ಲನ್ನು ಒಡೆಯಲು ಅಲ್ಲ, ಒಂದು ದೈವತ್ವವನ್ನು ಹೊರತೆಗೆದುಕೊಳ್ಳಲು ಆಗಿತ್ತು. ಮತ್ತೆ ಸುತ್ತಿಗೆಯ ಏಟುಗಳು ಆರಂಭವಾಗುತ್ತವೆ. 1, 2, 10, 100, 1000. ಪ್ರತಿ ಏಟು ಭೀಕರ ನೋವು. ಆದರೆ ಈ ಕಲ್ಲು ಮೌನವಾಗಿರುತ್ತದೆ. ಅದು ಯೋಚಿಸುತ್ತದೆ, ಈ ನೋವು ನನ್ನನ್ನು ನಾಶ ಮಾಡುತ್ತಿಲ್ಲ, ನನ್ನೊಳಗಿನ ದೈವತ್ವವನ್ನು ಹೊರತೆಗೆದುಕೊಳ್ಳುತ್ತಿದೆ. ದಿನಗಳು ಕಳೆಯುತ್ತವೆ, ತಿಂಗಳುಗಳು ಕಳೆಯುತ್ತವೆ. ಆ ಕಲ್ಲು ನಿಧಾನವಾಗಿ ಒಂದು ಅದ್ಭುತ ವಿಗ್ರಹವಾಗಿ ರೂಪಾಂತರಗೊಳ್ಳುತ್ತದೆ. ಆ ವಿಗ್ರಹವನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಜನರು ಬರುತ್ತಾರೆ, ತಲೆಬಾಗುತ್ತಾರೆ, ಪೂಜೆ ಮಾಡುತ್ತಾರೆ. ಆದರೆ ಮೊದಲ ಕಲ್ಲು, ಅದನ್ನು ಅದೇ ದೇವಸ್ಥಾನದ ಮೆಟ್ಟಿಲಾಗಿಸುತ್ತಾರೆ. ಪ್ರತಿದಿನ ಸಾವಿರಾರು ಜನರು ಅದರ ಮೇಲೆ ಕಾಲಿಡುತ್ತಾರೆ. ಒಂದು ದಿನ ಆ ಮೆಟ್ಟಿಲು ಕಲ್ಲು ಕೇಳುತ್ತದೆ, ನಾವು ಒಂದೇ ಬೆಟ್ಟದಿಂದ ಬಂದವರು, ನಿನಗೆ ಪೂಜೆ, ನನಗೆ ತುಳಿತ ಯಾಕೆ? ವಿಗ್ರಹ ಮೌನವಾಗಿ ಉತ್ತರಿಸುತ್ತದೆ, ಆ ದಿನದ ನೋವನ್ನು ನಾನು ಸಹಿಸಿಕೊಂಡೆ, ನೀನು ಅದರಿಂದ ಓಡಿಹೋದೆ. ಅದೇ ನಮ್ಮ ನಡುವಿನ ವ್ಯತ್ಯಾಸ. ಗೆಳೆಯರೆ, ಜೀವನದಲ್ಲಿರುವ ಪ್ರತಿಯೊಂದು ನೋವು, ಪ್ರತಿಯೊಂದು ಸೋಲು, ಪ್ರತಿಯೊಂದು ಅವಮಾನ ಅದು ಶಾಪವಲ್ಲ, ಅದು ನಿಮ್ಮ ರೂಪಾಂತರ. ಇಂದು ನೀವು ಸಹಿಸುತ್ತಿರುವ ಕಷ್ಟಗಳು ನಾಳೆ ನಿಮ್ಮ ಗೌರವವಾಗುತ್ತದೆ. ಹೀಗಾಗಿ ಸೋಲಿಗೆ ಶರಣಾಗಬೇಡಿ. ನಿಮ್ಮೊಳಗಿನ ವಿಕ್ಟ್ರಿ ವೈಬನ್ನು ಜಾಗೃತಗೊಳಿಸಿ. ನೆನಪಿಡಿ, ಏಟುಗಳನ್ನು ಸಹಿಸಿದ ಕಲ್ಲೇ ದೇವರಾಗುತ್ತದೆ. ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದರೆ ಒಬ್ಬ ಹೋರಾಟ ಮಾಡುತ್ತಿರುವ ಗೆಳೆಯನಿಗೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ಕಥೆಗಳಿಗಾಗಿ ಫಾಲೋ ಮಾಡಿ. ಈ ಕಥೆ ನಿಮ್ಮ ಹೃದಯ ಮುಟ್ಟಿದ್ದರೆ ಲೈಕ್ ಮಾಡಿ. ನಿಮ್ಮ ಜೀವನದ ಕಷ್ಟ ಕಮೆಂಟ್ನಲ್ಲಿ ಹೇಳಿ, ನಾನು ಉತ್ತರಿಸ್ತೇನೆ.